ನಮಸ್ಕಾರ ಎಲ್ರಿಗೂ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಕೊಬ್ಬರಿ ಉಂಡೆ ಮಾಡೋದು ಹೇಗೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಣಂತಿಯರಿಗೆ ಮತ್ತು ಋತುಮತಿಯಾದಂಥ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಒಂದು ಮೇನ್ ಫುಡ್ ಅಂತಲೇ ಹೇಳ್ಬೋದು. ಎಲ್ಲ ಏಜಿನವರು ಸಹಿತ ಈ ಒಂದು ಕೊಬ್ಬರಿ ಉಂಡೆನ ತಿನ್ಬೋದು. ಮೇಯ್ನಾಗಿ ಏನು ಕ್ಯಾಲ್ಸಿಯಂ ಕೊರತೆಯಿಂದ ಬಳಲ್ತಾ ಇರ್ತಾರಲ್ಲ, ಅವರಿಗೆ ಇದೊಂದು ಮೇನ್ ಹೆಲ್ಪ್ಫುಲ್ ಫುಡ್ ಅಂತಲೇ ಹೇಳ್ಬೋದು. ಅವರು ದಿನಕ್ಕೆ ಒಂದು ಉಂಡೆಯನ್ನು ತಿಂದರೆ ಸಾಕು, ಅವ್ರ ಕ್ಯಾಲ್ಸಿಯಂ ಲೆವೆಲ್ಗೆ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಬನ್ನಿ ನೋಡೋಣ ಹೇಗೆ ಕೊಬ್ಬರಿ ಉಂಡೆಯನ್ನು ಮಾಡೋದು ಅಂತ ಹೇಳಿ. ನಾನಿಲ್ಲಿ 1 kg ಒಣ ಕೊಬ್ಬರಿನ ತೆಗೆದು ತುರಿದಿಟ್ಕೊಂಡಿದ್ದೇನೆ. ನಂತರ ಅರ್ಧ kg ಅಷ್ಟು ಒಣ ಉತ್ತತ್ತಿಯನ್ನು ತೆಗೆದುಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ನಂತರ 100 ಗ್ರಾಮ್ ಗೋಡಂಬಿ ಹಾಗೂ 100 ಗ್ರಾಮ್ ಬಾದಾಮಿ ಹಾಗೂ 100 ಗ್ರಾಮ್ ಗಸಗಸೆಯನ್ನು ಸಹಿತ ಉಪಯೋಗಿಸಿದ್ದೇನೆ. ನೀವು ಬೇಕಂದ್ರೆ ಉಪಯೋಗಿಸಿ, ಇಲ್ಲಾಂದರೆ ಪರವಾಗಿಲ್ಲ, ನಡೆಯುತ್ತೆ. ಕೊಬ್ಬರಿನ ಚೆನ್ನಾಗಿ ತುರುಮಣಿ ಸಹಾಯದಿಂದ ಏನು ಮಾಡಿದೆ ಅಂದರೆ ತುರ್ಕೊಂಡಿದ್ದೀನಿ. ನಂತರ ಆ ಒಂದು ಉತ್ತತ್ತಿನ ಸಹಿತ ಮಿಕ್ಸಿ ಮಾಡಿಕೊಂಡು ಎರಡನ್ನೂ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕೊಬ್ಬರಿ ಮತ್ತು ಉತ್ತತ್ತಿಯನ್ನು ಮೊದಲು ಚೆನ್ನಾಗಿ ಕಲಿಸ್ಕೋಬೇಕು. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಂತರ ಗೋಡಂಬಿಯನ್ನು ಏನು ಮಾಡಿದೆ ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಪೂರ್ತಿ ಪುಡಿಯಾಗೋವರೆಗೂ ಮಿಕ್ಸಿ ಮಾಡ್ಕೊಳ್ಬೇಡಿ. ಸ್ವಲ್ಪ ಏನಪ್ಪ ಅಂದ್ರೆ ಅದು ಗೋಡಂಬಿ ಅದರೊಳಗೆ ಇರಬೇಕು, ಆ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅದನ್ನು ಸಹಿತ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನಂತರ ಬಾದಾಮಿನ ಪೂರ್ತಿ ಪೌಡ್ರ್ ಆಗೋ ರೀತಿಗೆ ಏನು ಮಾಡಿದೆ ಅಂದ್ರೆ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಡ್ರೈ ಫ್ರೂಟ್ಸ್ ಹಾಕಲೇಬೇಕಂತೇನ, ಹಾಕ್ದೇನೂ ಮಾಡ್ಬೋದು, ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಾನಿಲ್ಲಿ ದ್ರಾಕ್ಷಿ ಉಪಯೋಗಿಸಿಲ್ಲ, ನೀವು ಬೇಕಂದ್ರೆ ದ್ರಾಕ್ಷಿನೂ ಸಹಿತ ಉಪಯೋಗಿಸ್ಕೊಳ್ಳಿ. ಈ ರೀತಿಯಾಗಿ ಗೋಡಂಬಿ ಮತ್ತು ನಾನು ಬಾದಾಮಿನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಗಸಗಸಿನ ಯಾವುದೇ ರೀತಿಯಾಗಿ ಮಿಕ್ಸಿ ಮಾಡ್ಕೋಬೇಡ್ರಿ, ಅವನ್ನ ಹಂಗೆ ನೇರವಾಗಿನೇ ಏನು ಮಾಡ್ಬೇಕಂದ್ರೆ ಉಪಯೋಗಿಸ್ಬೇಕು. ಮತ್ತು ನಾನೇನು ಮಾಡಿದ್ದೀನಿ ಇಲ್ಲಿ 1 kg ಬೆಲ್ಲವನ್ನು ಉಪಯೋಗಿಸಿದ್ದೇನೆ. ಇಲ್ಲಿ ನಾನು ರ್ಯಾಪಿನ್ ಬೆಲ್ಲವನ್ನು ಉಪಯೋಗಿಸ್ತೀನಿ, ಅಂದರೆ ನೇರವಾಗಿನ ಆಲ್ರೆಡಿ ನೀರಿರುವಂಥ ಬೆಲ್ಲವನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ 1 ಲೋಟ ನೀರನ್ನು ಹಾಕ್ಕೊಂಡು ಆ ನೀರಿನ ಜೊತೆ ಚೆನ್ನಾಗಿ ಕಲಿಸ್ಕೊಂಡು ಪಾಕ ಮಾಡೋಕ್ಕೆ ಏನು ಮಾಡಿದ್ರೆ ಗ್ಯಾಸಿನ ಮೇಲೆ ಇಟ್ಟೇನಿ. ಈ ಒಂದು ಬೆಲ್ಲವನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ ಮೇಲೆ ಏನಾಗುತ್ತಪ್ಪ ಅಂದ್ರೆ ಉಂಡೆ ಕಟ್ಟು ಹದಕ್ಕೆ ಏನಾಗುತ್ತೆ ಅಂದ್ರೆ ಪಾಕ ಬರುತ್ತೆ. ಅದ್ರ ಸಹಾಯದಿಂದ ನಾವೇನು ಮಾಡ್ಬೋದು ಅಂದ್ರೆ ಈ ಒಂದು ಕೊಬ್ಬರಿ ಉಂಡೆಯನ್ನು ಕಟ್ಬೋದು. ಈ ಆಣ ಹಿಡಿಬೇಕಂತಂದ್ರೆ ತುಂಬ ದಪ್ಪಾಗಿ ತಿಕ್ಕಾಗಿ ಬರಬೇಕಂತೇನಿಲ್ಲ, ಕೇವಲ ಒಂದೇ ಒಂದು ಎಳ್ಳಿ ಏನಪ್ಪ ಅಂತಂದ್ರೆ ಪಾಕ ಆಣ ಬಂದಿದ್ರೂ ಸಾಕಾಗುತ್ತೆ. ನಾನಿಲ್ಲಿ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಅದರೊಳಗೆ ಸ್ವಲ್ಪ ಒಂದು ಬೆಲ್ಲದ ಒಂದಿಷ್ಟು ಒಂದು ಹನಿನ ಹಾಕ್ಕೊಂಡು ಪಾಕ ಆಣ ಬಂದತಿಲ್ಲ ಅಂತ ನೋಡ್ತಾ ಇದ್ದೀನಿ. ಈ ರೀತಿಯಾಗಿ ಅದೇನಾದ್ರೂ ನೀರೊಳಗೆ ಹಾಕಿದಾಗ ರೌಂಡಾಗಿ ಆಯ್ತಪ್ಪ ನಾವು ಹಾಕಿದಂಥ ಪಾಕ ಅಂತಂದ್ರೆ ಅಲ್ಲಿಗೆ ಆಣ ಬಂದೈತಿ ಅಂಥೇಳಿ, ಅಂದ್ರೆ ಉಂಡೆ ಕಟ್ಟು ಹದಕ್ಕೆ ಬಂದೈತಿ ಅಂತೇಳಿ ಅರ್ಥ. ನೋಡಿ, ಈ ರೀತಿಯಾಗಿ ರೌಂಡ್ ಆಗ್ತೈತಿ. ಸೊ ಉಂಡೆ ಕಟ್ಟಾಗ ಇದು ಈಸಿಯಾಗಿ ಬರುತ್ತೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಅಲ್ಲಿಗೆ ಗ್ಯಾಸನ್ನು ಆಫ್ ಮಾಡಿ ಪಾಕವನ್ನು ಉಪಯೋಗಿಸಿದೆ. ಈ ಪಾತ್ರೆಗೆ ಏನು ಮಾಡಿದೆ ಅಂದರೆ ಡೈರೆಕ್ಟಾಗಿ ನಾನು ಪದಾರ್ಥಗಳನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸಪ್ರೇಟಾಗಿ ಬೇರೆ ಒಂದು ಪಾತ್ರೆಯನ್ನು ಉಪಯೋಗಿಸ್ಬೋದು, ಆದರೆ ನಾನು ಇದೇ ಪಾತ್ರೆಗೆ ಎಲ್ಲ ಒಂದು ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಎಲ್ಲ ಪದಾರ್ಥಗಳನ್ನು ಆ ಒಂದು ಪಾಕದೊಂದಿಗೆ ಚೆನ್ನಾಗಿ ಕಲಿಸ್ಕೋಬೇಕು. ಪಾಕ ಸ್ವಲ್ಪ ಬಿಸಿ ಇರಬೇಕಾದ್ರೆ ನಾವು ಉಂಡೆಯನ್ನು ಕಟ್ಟಬೇಕು. ಪಾಕ ಆರಿದ ಮೇಲೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ. ನೋಡಿರಿ, ಈ ರೀತಿಯಾಗಿ ಚಮಚದ ಸಹಾಯದಿಂದ ಏನು ಮಾಡಿನಪ್ಪ ಅಂದ್ರೆ ಪಾಕ ಬಿಸಿ ಇದ್ರೂ ಸಹಿತ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿನಿ. ನೀವು ಸಹಿತ ಅದೇ ರೀತಿಯಾಗಿ ಪಾಕದೊಂದಿಗೆ ಚೆನ್ನಾಗಿ ಒಂದು ಹಾಕಿದಂಥ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡ್ರೆ ಉಂಡೆಯನ್ನು ಕಟ್ಟಕ್ಕೆ ಸುಲಭ ಆಗುತ್ತೆ. ಅವಾಗ ಉಂಡೆನೂ ಟೇಸ್ಟ್ ಆಗಿರುತ್ತೆ. ಎಲ್ಲ ಪದಾರ್ಥಗಳನ್ನು ಪಾಕದೊಂದಿಗೆ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಈ ಪದಾರ್ಥಗಳು ಬಿಸಿ ಇರಬೇಕಾದ್ರೆ ಏನು ಮಾಡಬೇಕಂದ್ರೆ ಉಂಡೆಯನ್ನು ಕಟ್ಟಬೇಕು. ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕಂದ್ರೆ ತುಂಬ ದೊಡ್ಡ ಸೈಜ್ ಆದರೂ ಉಂಡೆ ಕಟ್ಕೊಳ್ಳಿ, ಅಥವಾ ಚಿಕ್ಕ ಆದರೂ ಉಂಡೆಯನ್ನು ಕಟ್ಕೊಳ್ಳಿ. ಈ ರೀತಿಯಾಗಿ ನಾವು ಕೊಬ್ಬರಿ ಉಂಡೆಯನ್ನು ಮನೆಯಲ್ಲಿಯೇ ತಯಾರಿಸ್ಕೋಬೋದು. ಈ ರೀತಿಯಾಗಿ ನಾವು ಪಾಕವನ್ನು ಉಪಯೋಗಿಸ್ಕೊಂಡು ತುಂಬ ಈಸಿಯಾಗಿ ಮನೆಯಲ್ಲಿಯೇ ಕೊಬ್ಬರಿ ಲಡ್ಡುವನ್ನು ತಯಾರಿಸ್ಬೋದು. ಚಿಕ್ಕ ಮಕ್ಕಳು ಸಹಿತ ತುಂಬ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಬೆಲ್ಲವನ್ನು ಹಾಕಿರೋದ್ರಿಂದ ಶುಗರ್ ಪೇಷಂಟು ಸಹಿತ ತಿನ್ಬೋದು. ಎಲ್ರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.